ರೋಲಿಂಗ್ ಅಲ್ಲ ಅವ್ರು ಪಬ್ಲಿಕ್ನವ್ರು ರೋಲ್ ಆವಾಗ. ಓಕೆ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಾನು ವಿನಯ್ ಕುಮಾರ್ ಜಿ ಬಿ ಕಕ್ಕರಗೊಳ್ಳ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಅಂತ. ಈಗ ನಾನು ಕನ್ಕ್ಲೂಸಿವ್ ಆಗಿ ಅಂತಿಮ ನಿರ್ಧಾರ ಏನಪ್ಪ ಅಂತಂದರೆ, ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲು ಅಂತಿಮ ನಿರ್ಧಾರ ತಗೊಂಡಿದ್ದೀನಿ. ಮೊನ್ನೆನೂ ಹೇಳಿದ್ದೆ. ಅದಾದಮೇಲೆ ಮತ್ತೆ ಸ್ವಲ್ಪ ಹಳ್ಳಿಗಳಿಗೆ ಹೋಗಿ ನಮ್ಮ ಹಿತೈಷಿಗಳಿರ್ಬೋದು, ನನ್ನ ಕಾರ್ಯಕರ್ತರು, ಬೆಂಬಲಿಗರು ಅವ್ರನ್ನೆಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಅಂತಿಮವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕಂತ ಡಿಸೈಡ್ ಮಾಡಿದ್ದೀನಿ. 12ನೇ ತಾರೀಕು ಮೊದಲನೇ ನಾಮಿನೇಷನ್ ಮಾಡ್ತೀನಿ. 18ನೇ ತಾರೀಕು ಸ್ವಲ್ಪ ನಮ್ಮ ಬೆಂಬಲಿಗರನ್ನೆಲ್ಲ ಕರೆಸಿ ಅದ್ಧೂರಿಯಾಗಿ 18ನೇ ತಾರೀಕು ನನ್ನ ನಾಮಿನೇಷನ್ ಮಾಡ್ತೀನಿ. ಇಲ್ಲ, ಈ ತಿಂಗಳು ನಮ್ಮದು ದಾವಣಗೆರೆ 12ರಿಂದ 19 ತನಕ ಇದೆ. 19 ಕೊನೆಯ ದಿನ, 18ಕ್ಕೆ ನಾನು ನಾಮಿನೇಷನ್ ಮಾಡ್ತೀನಿ. ಸೊ 18ನೇ ತಾರೀಕು ನಮ್ಮೆಲ್ಲ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ದಾವಣಗೆರೆಯಲ್ಲಿ. 24 ಕೊನೆಯ ದಿನ ಹಿಂದೆ ತಗೊಳ್ಳೋದಕ್ಕೆ ನಾನು ನಾಮಿನೇಷನ್ ಹಿಂದೆ ತೆಗೆಯಲ್ಲ, ಅದು ಕೂಡ ನಿರ್ಧಾರ ಮಾಡಿದ್ದೀನಿ. ಯಾಕೆ ಈ ನಿರ್ಧಾರಕ್ಕೆ ಬಂದೆ ಅಂತಂದರೆ, ಇಲ್ಲಿ ದಾವಣಗೆರೆಯಲ್ಲಿ ಏನು ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. 2 ಕುಟುಂಬಗಳು ಬಂಡವಾಳಶಾಹಿ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ. ಅದು ಇಲ್ಲಿ ಪಾಲಿಟಿಕ್ಸ್ ಅನ್ನೋದು ಕ್ಯಾಪಿಟಲಿಸಮ್ಗೆ ಸ್ಲೇವ್ ಆಗೋಗಿದೆ, ಗುಲಾಮ್ ಆಗೋಗಿದೆ. ದಾವಣಗೆರೆಯಲ್ಲಿ ಪಾಲಿಟಿಕ್ಸ್ ಅನ್ನೋದು ಒಂದು ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಏನಿದೆಯಲ್ಲ, ಬಂಡವಾಳಶಾಹಿ ಸಿಸ್ಟಮ್ಗೆ ಅದೊಂಥರ ಗುಲಾಮ್ ಆದಂಗಿದೆ. ಅಂದರೆ ಇಲ್ಲಿ ಪೊಲಿಟಿಕ್ಸಲ್ಲಿ ಏನೇ ಆದರೂ ಕೂಡ ಅವೆರಡು ಕುಟುಂಬಗಳು ನಿರ್ಣಯ ಮಾಡ್ತವೆ. ಶಾಮನೂರು ಕುಟುಂಬ ಮತ್ತು ಇನ್ನೊಂದು ಸಿದ್ದೇಶ್ವರ ಕುಟುಂಬ. ಇವತ್ತು ಕುಟುಂಬ ರಾಜಕಾರಣ ಅಂತ ನಾವೆಲ್ಲ ಹೇಳ್ತೀವಿ. ಅಂದರೆ ಕುಟುಂಬದವರಿಗೆ ಅವಕಾಶಗಳು ಕೊಡೋದು, ರಾಜಕೀಯದಲ್ಲಿ ಹೊರಗಿರೋರಿಗೆ ಅವಕಾಶ ಕೊಡದೇ ಇರೋಂಥ ಒಂದು ವ್ಯವಸ್ಥೆ. ಸೊ ಇಲ್ಲಿ ನಾನು ಅರ್ಥ ಮಾಡ್ಕೊಂಡ್ರಂಗೆ ಯಾಕೆ ಅವ್ರಿಗೆ ವ್ಯವಸ್ಥೆ ಸಿಗ್ತಾ ಹೋಗುತ್ತೆ ಅಂತಂದರೆ, ಈ ದಾವಣಗೆರೆ ಅಂತ ಒಂದು ನಗರದಲ್ಲಿ ಈ 2 ಕುಟುಂಬಗಳು ಸುಮಾರು 30ರಿಂದ 40 ವರ್ಷ ರಾಜಕಾರಣದಲ್ಲಿದ್ದು ಹಲವಾರು ಉದ್ಯಮಿಗಳನ್ನು ಸೃಷ್ಟಿ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಜನಸೇವೆ ಅನ್ನೋದು ಲಾಸ್ಟ್ ಪ್ರಯಾರಿಟಿ, ನಾಟ್ ಇವನ್ ಸೆಕೆಂಡ್ ಪ್ರಿಯಾರಿಟಿ. ಲಾಸ್ಟ್ ಪ್ರಿಯಾರಿಟಿ ಆಗಿಬಿಟ್ಟು ಇವತ್ತು ಬಿಸ್ನೆಸ್ ಅನ್ನೋದು ಫಸ್ಟ್ ಪ್ರಿಯಾರಿಟಿ ಆಗಿದೆ. ಹಾಗಾಗಿ ದಾವಣಗೆರೆಯಲ್ಲಿರೋ ಜನಗಳು ಬೇಸತ್ತೋಗಿದ್ದಾರೆ. ಯಾಕಂತಂದರೆ ಅವರಿಗೆ ಏನು ಅಭಿವೃದ್ಧಿ ಸಿಗಬೇಕಿತ್ತು, ಆ ಅಭಿವೃದ್ಧಿ ಸಿಕ್ಕಿಲ್ಲ. ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತಂದು ಸೆಲೆಕ್ಟ್ ಆಗಿತ್ತು. ಅದರಲ್ಲಿ ಒಳ್ಳೊಳ್ಳೆ ರೋಡ್ಗಳಾಗಿದ್ದಾವೆ, ಒಳ್ಳೊಳ್ಳೆ ಪಾರ್ಕ್ ಆಗಿದ್ದಾವೆ. ಆದರೆ ವಿತಿನ್ ದಾವಣಗೆರೆ ನಾವು ಅಸಮಾನತೆ ನೋಡ್ತೀವಿ. ದಾವಣಗೆರೆ ನಾರ್ತ್ ಅಂತ ಬಂದಾಗ ಒಳ್ಳೊಳ್ಳೆ ರಸ್ತೆಗಳು, ಒಳ್ಳೊಳ್ಳೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅದು ಇದೆ. ಆ ಕಡೆ ಹೋದಾಗ ಅದೇ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಕಿಂಗ್ ಇದೆ. ಅಂದರೆ ಅಸಮಾನತೆ ದಾವಣಗೆರೆ ಒಳಗೂ ಇದೆ. ನೀವು ದಾವಣಗೆರೆಯಿಂದ ಆಚೆ ಹೋದರೆ ದಾವಣಗೆರೆ ನಗರ ಮತ್ತು ರೂರಲ್ ದಾವಣಗೆರೆ ಏನಿದೆಯಲ್ಲ, ಅಲ್ಲಿ ಅಸಮಾನತೆ ಅನ್ನೋದು ಇನ್ನೂ ತುಂಬ ಡೀಪ್ ಆಗಿದೆ. ಇನ್ಇಕ್ವಾಲಿಟಿ, ಅದು ಸೋಷಿಯಲ್ ಇನ್ಇಕ್ವಾಲಿಟಿ ಮತ್ತು ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತಂದು. ಈ ಸೋಷಿಯಲ್ ಇನ್ಇಕ್ವಾಲಿಟಿ ಅನ್ನೋದು ದಾವಣಗೆರೆಯಲ್ಲಿ ಏನು ಕಾಣಿಸ್ತದಿಲ್ಲ, ಅದು ವ್ಯವಸ್ಥಿತವಾಗಿ ಶಿಕ್ಷಣ ಒಂದು ವ್ಯವಸ್ಥೆ ಏನಿದೆಯಲ್ಲ, ಎಜುಕೇಷನ್ ಸಿಸ್ಟಮ್ ಏನಿದೆಯಲ್ಲ, ಅದನ್ನು ಕುಂಠಿತಗೊಳಿಸಿರೋಂಥದ್ದು. ಅಂದರೆ ಹಳ್ಳಿನಲ್ಲಿರೋ ಶಾಲೆಗಳಿರ್ಬೋದು, ಮತ್ತು ನಮ್ಮ ಚನ್ನಗಿರಿ ಅಥವಾ ಜಗಳೂರು ಅಥವಾ ನಮ್ಮ ಏನು ಹರಪನಹಳ್ಳಿ ಅಲ್ಲಿ ಕಾಲೇಜ್ಗಳಿರ್ಬೋದು, ಅಲ್ಲಿ ಸಿಗ್ತಾ ಇರೋ ಶಿಕ್ಷಣಕ್ಕೂ ದಾವಣಗೆರೆಯಲ್ಲಿ ಸಿಗ್ತಾ ಇರೋ ಶಿಕ್ಷಣಕ್ಕೂ ಕೂಡ ಒಂದು ತಾರತಮ್ಯ ಇದೆ, ಅಸಮಾನತೆ ಇದೆ. ಅಂದರೆ ಹಳ್ಳಿನಲ್ಲಿ ಓದಿರೋ ಮಕ್ಕಳು ಅಥವಾ ಅವ್ರ ತಾಲೂಕು ಕೇಂದ್ರದಲ್ಲಿರೋ ಕಾಲೇಜು, PU ಆಗಿರ್ಬೋದು, ಡಿಗ್ರಿ ಕಾಲೇಜು, ಅಲ್ಲಿ ಓದಿದ ಮಕ್ಕಳುಗಳಿಗೆ ಅವಕಾಶಗಳಿಲ್ಲ. ಯಾಕೆ ಅಂದರೆ ಒಂದು ಶಿಕ್ಷಣದ ಗುಣಮಟ್ಟ ಕಳಪೆ ಆಗಿರೋಂಥದ್ದು. ಎರಡನೇದು ಅವಕಾಶಗಳೇ ಇಲ್ಲದೆ ಇರೋವಂಥದ್ದು. ನೀವು ದಾವಣಗೆರೆ ಆಚೆ ಹೋದರೆ ಅಥವಾ ದಾವಣಗೆರೆ ಸುತ್ತಮುತ್ತ ನಾವು ಈ ಬೌದ್ಧಿಕ ಶಕ್ತಿ ಉಪಯೋಗಿಸಿ ಏನು ಕೆಲಸ ಜಾಬ್ ಕ್ರಿಯೇಷನ್ ಇರ್ತದಲ್ಲ, ಅಂದರೆ ಬೌದ್ಧಿಕ ಶಕ್ತಿ ಉಪಯೋಗಿಸಿ ಕೆಲಸ ಮಾಡ್ಬೋದಂಥ ಕೆಲಸಗಳು, ಅಂಥ IT BT ಇರ್ಬೋದು ಅಥವಾ ಬೇರೆ ರಿಲೇಟೆಡ್ ಟು ಎಜುಕೇಷನ್ ಇರ್ಬೋದು. ಇತ್ತೀಚೆಗೆ ಲೇಟೆಸ್ಟಾಗಿ ನಾವೆಲ್ಲ ನೋಡ್ತಿರಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಟೆಕ್ನಾಲಜಿ, ಈ ರಿಲೇಟೆಡ್ ಜಾಬ್ಸ್ ಏನಿದಾವಲ್ಲ ಅವೆಲ್ಲೂ ಇಲ್ಲ ದಾವಣಗೆರೆಯಲ್ಲಿ. ಎಂಟೈರ್ ದಾವಣಗೆರೆಯಲ್ಲಿ ಆ ಥರ ಜಾಬ್ ಕ್ರಿಯೇಷನ್ ಆಗಿಲ್ಲ. ನೀವು ದೂರ ಹೋದರೆ ಲೈಕ್ ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು,
ಲಾರ್ಜ್ ಸ್ಕೇಲಲ್ಲಿ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಅಂತ ಹೇಳ್ತೀವಿ, ಆ ಇಂಡಸ್ಟ್ರಿ ಕೂಡ ಇಲ್ಲ. ಹಂಗಾಗಿ ಒಂದು ಅವಕಾಶ ಇಲ್ಲದೆ ನಿರುದ್ಯೋಗ ಸಮಸ್ಯೆ ಆಗಿರೋಂಥದ್ದು. ನಾವು ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದೇನಪ್ಪ ಅಂತಂದರೆ 30ರಿಂದ 40 ವರ್ಷ ನೀವು ರಾಜಕಾರಣದಲ್ಲಿದ್ದೀರಿ, ನೀವು ಕೂಡ ದಟ್ಟವಾಗಿ ಬೆಳೀತಾ ಹೋಗಿದ್ದೀರಿ, ಒಂದು ದೊಡ್ಡ ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ದೀರಿ. ಬಟ್ ಅಲ್ಲಿ ಕೆಲವು ವ್ಯಕ್ತಿಗಳಿಗೆ ಅಥವಾ ಕೆಲವು ಏನಂತೀರಿ ಕುಟುಂಬಗಳಿಗೆ ಮಾತ್ರ ಮೀಸಲಾಗಿರುವಂಥ ಸಿಸ್ಟಮ್ ಇದು. ದಾವಣಗೆರೆ ಒಂದು ಹಿಂದುಳಿದ ಕ್ಷೇತ್ರ, ಅಂದರೆ 2 ಥರ. ಒಂದು ಪ್ರಾದೇಶಿಕ ಅಸಮಾನತೆ, ಪ್ರಾದೇಶಿಕವಾಗಿ ಹಿಂದುಳಿದಿರೋಂಥದ್ದು, ಅಂದರೆ ಬಿಕಾಸ್ ಆಫ್ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಆ್ಯಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್. ಇನ್ನೊಂದು ಪೊಲಿಟಿಕಲ್ ಇನ್ಇಕ್ವಾಲಿಟಿ ಅಂತಲೂ ಬರ್ತದೆ. ಆಮೇಲೆ ನಾವಾಗಲೇ ನೋಡ್ದಂಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ತುಂಬಾ ಹಿಂದುಳಿದಿದೆ. ನಾವೆಲ್ಲ ದಾವಣಗೆರೆಯಿಂದ ದೂರ ಹೋದರೆ ಅದು ಎದ್ದು ಕಾಣ್ತದೆ. ಈಗ ಅದು ಡಿಸೆಂಟ್ರಲೈಸ್ ಆಗಬೇಕು. ಇಲ್ಲಿ ಏನು ಸೆಂಟ್ರಲೈಸ್ ಆಗಿದೆಯಲ್ಲ ದಾವಣಗೆರೆಯಲ್ಲಿ, ಪೊಲಿಟಿಕಲ್ ಸೆಂಟ್ರಲೈಸೇಷನ್ ಆಗಿದೆ, ಆಮೇಲೆ ಎಕನಾಮಿಕ್ ಸೆಂಟ್ರಲೈಸೇಷನ್ ಆಗಿದೆ, ಎಲ್ಲದು. ನಾನು ಅದನ್ನು ಆಸ್ತಿ, ಅಧಿಕಾರ, ಅವಕಾಶಗಳು ಅಂತ ಹೇಳ್ತೀನಿ. ಆಸ್ತಿ, ಅಧಿಕಾರ, ಅವಕಾಶಗಳು, ಇವು 3 ಕೂಡ ಒಂದು ಕಂಟ್ರೋಲ್ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಕೂತ್ಕೊಂಡು. ಅದು ಯಾರಿಗೆ ಸಿಗಬೇಕು? ಫಾರ್ ಎಕ್ಸಾಂಪಲ್ಲು ಮರಳಿರ್ಬೋದು, ನೀರಿರ್ಬೋದು, ರಿಸೋರ್ಸಸ್ ಕಂಟ್ರೋಲ್ ಆಗುತ್ತೆ ಇಲ್ಲಿಂದ. ಆಮೇಲೆ ಶಿಕ್ಷಣ ವ್ಯವಸ್ಥೆ ಕಂಟ್ರೋಲ್ ಆಗ್ತದೆ. ಆಮೇಲೆ ಬಿಸ್ನೆಸ್ ಆಪರ್ಚುನಿಟೀಸ್ ಯಾರಿಗೆ ಸಿಗಬೇಕು, ಸಿಗಬಾರ್ದು ಅನ್ನೋದು ಕೂಡ ಇಲ್ಲಿಂದನೇ ಕಂಟ್ರೋಲ್ ಆಗ್ತಾ ಹೋಗ್ತದೆ. ಈಗ ದಾವಣಗೆರೆ ಆಚೆ ಇರೋರು ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಬಂದ್ಬಿಟ್ಟು ಕೈ ಒಡ್ಬೇಕು, ಕೈ ಕಟ್ಕೊಂಡು ನಿಲ್ಲಬೇಕು, ನಮ್ಗೆ ಅವಕಾಶ ಕೊಡಿ ಅಂತಂದ್ಬಿಟ್ಟು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಡಿಸೆಂಟ್ರಲೈಸೇಷನ್ ಅನ್ನೋದು ಒಂದು ಫಂಡಮೆಂಟಲ್ ಆಸ್ಪೆಕ್ಟ್. ಅದು ಅಂದರೆ ದಟ್ ಈಸ್ ದಿ ಫೌಂಡೇಶನ್. ಡಿಸೆಂಟ್ರಲೈಸೇಷನ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ವಿಕೇಂದ್ರೀಕರಣ ಆದಾಗ ಒಂದು ಸಮ ಅಭಿವೃದ್ಧಿ ಆಗ್ತದೆ ಅಂತಂದು, ಅದು ಇಲ್ಲಿಲ್ಲ. ಈಗ ನಾನು ದಾವಣಗೆರೆ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಬಂದಿದ್ದು, ಒಂದು ದಾವಣಗೆರೆಯವನಾಗಿ, ಕಕ್ಕರಗೊಳ ಗ್ರಾಮದವನಾಗಿ ಇಲ್ಲಿ ಹುಟ್ಟು ಬೆಳೆದಿದ್ದು, ನಾನು ಅನುಭವಿಸಿದ್ದ ಕಷ್ಟ ನೋವುಗಳು ಈಗಲೂ ಇಲ್ಲಿನ ಮಕ್ಕಳು ಅನುಭವಿಸ್ತಿರೋದನ್ನು ನೋಡಿ ಅವ್ರು ಅನುಭವಿಸ್ಬಾರ್ದು. ನಮ್ಮಂಥವ್ರು ಅಂತಂದರೆ ಡ್ರಿವನ್, ಅಂದರೆ ಹೈಲಿ ಮೋಟಿವೇಟೆಡ್, ನಾವು ಸಮಾಜ ಸೇವೆಗೋಸ್ಕರ ಬಂದಿರೋ ಅಂಥದ್ದು. ನನ್ನಂಥವ್ರು ಇನ್ನೂ 100 ಜನ ಇದ್ದಾರೆ, 1000 ಜನ ಇದ್ದಾರೆ. ನಮ್ಮಂಥವ್ರು ಕುತ್ಕೊಂಡು ಟೀಕೆ ಮಾಡೋದಲ್ಲ, ರಾಜಕಾರಣಕ್ಕೆ ಬಂದು ಒಂದು ಹೊಸ ಬೆಳವಣಿಗೆ ಶುರು ಮಾಡಬೇಕು, ಹೊಸ ಪಾಲಿಟಿಕ್ಸ್ ಶುರು ಮಾಡಬೇಕು. ನ್ಯೂ ಪಾಲಿಟಿಕ್ಸ್ ಅಂತಂದರೆ ದಟ್ ಈಸ್ ಪೀಪಲ್ ಸೆಂಟ್ರಿಕ್ ಪಾಲಿಟಿಕ್ಸ್ ಅಂತ. ಜನಗಳಿಗೆ ಏನು ಬೇಕು ಆ ರೀತಿ ಪಾಲಿಟಿಕ್ಸ್ ಅಂತಂದ್ಬಿಟ್ಟು. ಜನಗಳಿಗೆ ಬೇಕಾಗಿರೋದೇನು? ಅಭಿವೃದ್ಧಿ, ಗೌರವ, ಘನತೆ. ಇದೆಲ್ಲ ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಇದೆ. ಹಾಗಾಗಿ ಎಷ್ಟೊಂದು ಜನ ಪ್ರಶ್ನೆ ಕೇಳ್ತಾರೆ, 1 ವರ್ಷದಲ್ಲಿ ವಿನಯ್ ಕುಮಾರ್ ಯಾಕೆ ಪಾಪ್ಯುಲರ್ ಆದ ಅಂತಂದ್ಬಿಟ್ಟು. ಅದಕ್ಕೆ ಮೇನ್ ಕಾರಣ ನನ್ನ ವ್ಯಕ್ತಿತ್ವನೂ ಇರ್ಬೋದು, ಆದರೆ ನನ್ನ ವ್ಯಕ್ತಿತ್ವಕ್ಕಿಂತ ಮೇನ್ ರೀಸನ್ ಏನಪ್ಪ ಅಂತಂದರೆ, ಇಲ್ಲಿ ಲಾಸ್ಟ್ 30 to 35 ಇಯರ್ಸ್ 2 ಆಪ್ಷನ್ ಬಿಟ್ಟರೆ 3rd ಆಪ್ಷನ್ ಇರಲೇ ಇಲ್ಲ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅಮರ್ತ್ಯ ಸೇನ್ ಒಂದು ಮಾತು ಹೇಳ್ತಾರೆ, ಡೆವಲಪ್ಮೆಂಟ್ ಅಂತಂದರೆ ವೈಡನಿಂಗ್ ದಿ ಚಾಯ್ಸಸ್ ಅಂತಂದ್ಬಿಟ್ಟು. ಅಮರ್ತ್ಯ ಸೇನ್ ಒಂದು ಮಾತು ಹೇಳ್ತಾರೆ, ಅಂದರೆ ಜನಗಳ ಮುಂದೆ ಇರೋ ಆಯ್ಕೆಗಳನ್ನ ಜಾಸ್ತಿ ಮಾಡಬೇಕು. ಅದು ಏನಾದರೂ ಇರ್ಬೋದು, ಶಾಲಾ ವ್ಯವಸ್ಥೆ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು. ಒಬ್ಬ ಹಳ್ಳಿ ಯುವಕ ಯುವತಿ ಅಥವಾ ಹುಷಾರಿಲ್ದವ್ರ ಆಸ್ಪತ್ರೆ ಹೋಗಿ ಅವ್ರ ಮುಂದೆ ಅವಕಾಶ ಇರಬೇಕು. ಒಂದು ಹಳ್ಳಿ ಮಗುಗೆ ಒಳ್ಳೆ ಶಿಕ್ಷಣ ಪಡೆಯೋದಕ್ಕೆ ಅವಕಾಶ ಇರಬೇಕು. ಅದೇ ರೀತಿ ಒಬ್ಬ ಪ್ರಜೆ ತನ್ನ ಮತ ಏನಿದೆಯಲ್ಲ, ಆ ಅಧಿಕಾರ ಚಲಾಯಿಸಬೇಕಾದ್ರೆ ಅವ್ರ ಮುಂದೆನೂ ಕೂಡ ಆಯ್ಕೆಗಳು ಇರಬೇಕು. ಈಗ ಒಂದು ಪಕ್ಷದಿಂದ ಒಂದು 4-5 ಆಕಾಂಕ್ಷಿಗಳು, ಇನ್ನೊಂದು ಪಕ್ಷದಿಂದ 4-5 ಆಕಾಂಕ್ಷಿಗಳು, ಅದು ಜಾಸ್ತಿ ಆಯ್ಕೆಗಳು. ಅದೇ ರೀತಿ ಅದರಲ್ಲಿ ಉತ್ತಮವಾಗಿರೋರನ್ನ ಆಯ್ಕೆ ಮಾಡಿ ಅವ್ರಿಗೆ ಅಭ್ಯರ್ಥಿಯಾಗಿ ಮಾಡೋವಂಥದ್ದು, ಬಿ ಫಾರ್ಮ್ ಕೊಡೋವಂಥದ್ದು ಒಂದು ಆಯ್ಕೆ ಇರಬೇಕು. ಈಗ ಇರೋ ವ್ಯವಸ್ಥೆಯಲ್ಲಿ ಏನಂತಂದರೆ, ಇವೆರಡು ಕುಟುಂಬಗಳು ಟಿಕೆಟ್ ಅವರೇ ತೊಗೊಂಬರ್ತಾರೆ. ನಮ್ಮಂಥವ್ರು ಎಷ್ಟೇ ಬಂದು ಹೋರಾಟ ಮಾಡಿದರೂ ಕೂಡ, ನನ್ನಂಥವ್ರು ಇವನು ಈಗಲ್ಲ, ನೆಕ್ಸ್ಟ್ 5, 10, 20 ವರ್ಷ ಬಂದು ಹೋರಾಟ ಮಾಡಿದರೂ ಕೂಡ ಅವರೇ ಟಿಕೆಟ್ ತೊಗೊಂಬರೋಂಥ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಎದುರು ಹಾಕೊಳ್ಳೋದಕ್ಕೆ ನಮ್ಮ ಪಾರ್ಟಿಗಳು ಎದುರ್ತಾವೆ. ಈ ಒಂದು ವ್ಯವಸ್ಥೆಯನ್ನು ಹುಟ್ಟಾಕಿದ್ದಾರೆ, ಕೌಟುಂಬಿಕ ವ್ಯವಸ್ಥೆ ಏನು ಕಂಟ್ರೋಲ್ ಮಾಡ್ತಾರೆ, ಅದು ಕೇವಲ ದಾವಣಗೆರೆ ಕಂಟ್ರೋಲ್ ಅಷ್ಟೇ ಅಲ್ಲ, ದಾವಣಗೆರೆ ಆಚೆ ಇರೋ ರಾಜಕಾರಣವನ್ನು ಕಂಟ್ರೋಲ್ ಮಾಡ್ತಾರೆ. ಬೆಂಗಳೂರಲ್ಲಿರೋ ರಾಜಕಾರಣ ಇರ್ಬೋದು, ಹೈಕಮಾಂಡ್ ರಾಜಕಾರಣ ಇರ್ಬೋದು, ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ ಇರೋರು ನಮ್ಮಂಥವರಿಗೆ ಟಿಕೆಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಪ್ಪ ಇವ್ರನ್ನ ಎದುರಾಕೋಬೇಕು ನಾವು, ಅವರು ಪ್ರಬಲ ಜಾತಿಯವರು ಅಂತಂದು ಅಥವಾ
ಆರ್ಥಿಕವಾಗಿ ತುಂಬ ಪ್ರಬಲವಾಗಿದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ 30-40 ವರ್ಷದಿಂದ ದಟ್ಟವಾಗಿ ಬೇರೆ ಊರಿರೋ ಕಾರಣಕ್ಕೋ ಏನೋ ಒಂದು ಕಾರಣಕ್ಕೆ ಅವ್ರನ್ನ ಎದುರಾಕೊಳ್ಳಲ್ಲ. ಸೊ ಹೀಗಿದ್ದಾಗ ಒಂದು ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಅಥವಾ ಉದ್ಯೋಗದ ಅವಕಾಶಗಳಿಲ್ಲ. ಅಲ್ಲಿಂದ ನಾವು ನಿಧಾನಕ್ಕೆ ಮೇಲೆ ಬಂದು ಶೈಕ್ಷಣಿಕವಾಗಿ ರಾಜಕಾರಣದಲ್ಲೂ ಮೇಲೆ ಬರಬೇಕು ಅಂತ ಬಂದಾಗ ನಮ್ಮಂಥರಿಗೆ ಅವಕಾಶಗಳಿಲ್ಲ ಇಲ್ಲಿ. ಸೊ ಇವಾಗ ಪಾರ್ಟಿಗಳು ನನಗೆ ಅವಕಾಶಗಳು ಕೊಡದೇ ಇದ್ದಾಗ ನಾವೇನು ಮಾಡಬೇಕು? ಈಗ ಮನೇಲಿ ಕೂತು ರಾಜಕಾರಣ ಮಾಡೋಕ್ಕಾಗಲ್ಲ, ಪಾರ್ಟಿಗಳು ನಮ್ಗೆ ಅವಕಾಶ ಕೊಡದೇ ಇದ್ದಾಗ. ಈಗ ನನಗೆ ಜನ ಬೆಂಬಲ ಇರಲಿಲ್ಲ ಅಂತ ಅಂದಿದ್ರೆ ನಾನು ಈ ನಿರ್ಣಯ ತಗೊತಿರ್ಲಿಲ್ಲ. 1 ವರ್ಷ ಏನು ಕೆಲಸ ಮಾಡಿದ್ದೀನಿ, ಅದಕ್ಕಿಂತ ಮುಂಚೆ ಏನು ಕೆಲಸ ಮಾಡಿದ್ದೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ, ಏನು ನಮ್ಮ ಅಪಾರ ಸ್ಟೂಡೆಂಟ್ ಬಳಗ ನಾನು ಗಳಿಸಿದ್ದೀನಿ. ಈಗ 1 ವರ್ಷ ದಾವಣಗೆರೆನಲ್ಲಿ ಬಂದು ಮಾಡಿದ ಕೆಲಸ ನೋಡಿ ಲಕ್ಷಾಂತರ ಮಂದಿ ಇವತ್ತು ಅಪೇಕ್ಷೆ ಪಡ್ತಾ ಇದ್ದಾರೆ. ಟಿಕೆಟ್ ಸಿಗೋಕ್ಕಿಂತ ಮುಂಚೆನೂ ಕೂಡ ಸರ್ವೆನಲ್ಲಿ ನನ್ನ ಹೆಸರು ಬಂದಿತ್ತು, ಇವ್ರಿಗೆ ಆಗಬೇಕು ಅಂತ. ಇವತ್ತು ಯಾವ ಹಳ್ಳಿಗೆ ಹೋದರೂ 99% ನಿಮಗೆ ಟಿಕೆಟ್ ಆಗ್ತಿತ್ತು ಅಂತ ಹೇಳ್ತಾರೆ. 100% ನೀವು ವಿನ್ ಆಗಿಬಿಡ್ತಿದ್ರಿ ಟಿಕೆಟ್ ಸಿಕ್ಕಿದ್ರೆ ಅಂತಂದು. ಸೊ ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಟಿಕೆಟ್ ಸಿಗೋಕ್ಕಿಂತ ಮುಂಚೆ ಏನು ವಿನಯ್ ಕುಮಾರ್ ಇದ್ದ ಅದೇ ವಿನಯ್ ಕುಮಾರ್ ಈಗಲೂ ಇರೋಂಥದ್ದು. ನೀವು ಬಯಸಿದ್ದೇನು? ವಿನಯ್ ಕುಮಾರ್ ಅಂತ ವ್ಯಕ್ತಿ MP ಆಗಬೇಕಿತ್ತು ನಮ್ಮ ಕ್ಷೇತ್ರಕ್ಕೆ ಅಂತಂದು. ದಾವಣಗೆರೆಗೆ ವಿನಯ್ ಕುಮಾರ್ MP ಆಗಬೇಕಿತ್ತಂತ. ಈಗ ಟಿಕೆಟ್ ತರದೇ ಇರಲಿ, ವಿನಯ್ ಕುಮಾರ್ ಸೇಮ್. ಟಿಕೆಟ್ ತರದೇ ಇರಲಿ, ಅದೇ ವಿನಯ್ ಕುಮಾರ್ ಇರೋವಂಥದ್ದು. ಈಗ ನಾನು ಜನಗಳಲ್ಲಿ ಏನು ಮನವಿ ಮಾಡ್ತೀನಿ, ಹೌದು ನಮ್ಮ ತಲೆಯಲ್ಲಿ ಒಂದು ಪಕ್ಷ ಸಿದ್ಧಾಂತ, ಆ ಪಕ್ಷ ಸಿದ್ಧಾಂತ ಧರ್ಮದ ಮೇಲಿರ್ತದೆ ಅಥವಾ ಒಂದು ಪಕ್ಷದ ವ್ಯಕ್ತಿಗಳ ಮೇಲೂ ಕೂಡ ಇರ್ತದೆ, ಇಲ್ಲ ಅಂತಂದಲ್ಲ. ಈಗ ದಾವಣಗೆರೆ ಕ್ಷೇತ್ರದ ಜನತೆ ಪಕ್ಷಾತೀತವಾಗಿ ಪಕ್ಷಗಳ ಆಚೆ ವಿನಯ್ ಕುಮಾರ್ನ ಇಷ್ಟಪಡ್ತಾ ಇದ್ದಾರೆ. ಈಗಲೂ ನನಗೆ ಆ ಕಾನ್ಫಿಡೆನ್ಸ್ ಇರೋದ್ರಿಂದ ಒಂದು ತ್ರಿಕೋನ ಸ್ಪರ್ಧೆ ಆಗ್ತದೆ, ಆಮೇಲೆ ಗೆಲ್ಲುವ ಎಲ್ಲ ಲಕ್ಷಣಗಳು ಕೂಡ ಇರೋದ್ರಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಇಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಒಂದು ಅಂತಿಮ ನಿರ್ಧಾರ ತಗೊಂಡಿದ್ದೀನಿ. ತುಂಬ ಒತ್ತಡ ಇದೆ, ಎಲ್ಲ ಕಡೆಯಿಂದನೂ ಒತ್ತಡ ಇದೆ. ಆದರೆ ನಾನು ಹೇಳ್ದಂಗೆ ಬೇರೆ ಕಡೆ ರೆಬೆಲ್ ಆಗಿರೋ ಥರ ಕ್ಯಾಂಡಿಡೇಟ್ ನಾನು ಪಕ್ಷದ ವಿರುದ್ಧನೂ ರೆಬೆಲ್ ಆಗಿಲ್ಲ ಅಥವಾ ಪಕ್ಷದ ವ್ಯಕ್ತಿಗಳ ವಿರುದ್ಧ ರೆಬೆಲ್ ಆಗಿಲ್ಲ. ನಾನು ಇಲ್ಲಿ ಪಕ್ಷೇತರ ನಿಲ್ಲಬೇಕಂತಿರೋದು ದಾವಣಗೆರೆಯಲ್ಲಿ ನನ್ನಂಥ ವ್ಯಕ್ತಿಗಳು, ಹೊಸಬರು, ರಾಜಕೀಯ ಹಿನ್ನೆಲೆ ಇಲ್ಲಿರೋಂಥವ್ರು, ಒಂದು ಬಡ ಕುಟುಂಬ ಅಥವಾ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥವ್ರು, ಒಂದು ಸ್ವಂತ ಕಾಲ ಮೇಲೆ ನಿಂತಿರೋಂಥವ್ರು. ವಿ ಕ್ಯಾನ್ ಬಿ ಆಸ್ಪಿರೇಷನಲ್ ಅಂತ. ನಮಗೂ ಕೂಡ ಆ್ಯಂಬಿಷನ್ ಇದೆ, ಆಸ್ಪಿರೇಷನ್ ಇದೆ. ಅದೇ ರೀತಿಯ ಆಸ್ಪಿರೇಷನ್ನ ಇಲ್ಲಿ ಪ್ರೂವ್ ಮಾಡಿ ತೋರಿಸಿ, ಒಂದು ಸಾಧ್ಯತೆ ಇದೆ, ಪಾಸಿಬಿಲಿಟಿ ಇದೆ, ನಾವು ನಿಂತು ಎಲೆಕ್ಷನ್ ಮಾಡೋದಕ್ಕೆ ಅಂತ ತೋರಿಸ್ಬೇಕಂತ ಒಂದು ನಿರ್ಧಾರ ತಗೊಂಡಿದ್ದೀನಿ. ನನ್ನ ನಿರ್ಧಾರ ನೋಡಿ ಬೇರೆ ಯುವಕರಿಗಿರ್ಬೋದು, ಯುವತಿಯರಿಗಿರ್ಬೋದು, ನಾಳೆ ಅವ್ರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗಲಿ ಅಂತ, ಒಂದು ನ್ಯೂ ಪಾಲಿಟಿಕ್ಸ್ ಶುರುವಾಗಲಿ ದಾವಣಗೆರೆಯಿಂದ ಅನ್ನೋ ದೊಡ್ಡ ಉದ್ದೇಶದಿಂದ ಇದನ್ನು ತಗೊಂಡಿರೋದು. ನಾನು ಬಂದಿರೋದು ಯಾವುದೇ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಇದು ನನಗೆ ಯಾವುದೇ ಪ್ರತಿಷ್ಠೆ ಇಲ್ಲ. ಇಲ್ಲಿ ಪ್ಯೂರ್ಲಿ ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತಂದು ನಾನು ಈ ಗಟ್ಟಿ ನಿರ್ಧಾರ ತಗೊಂಡಿದ್ದೀನಿ. ಅದನ್ನು ಕೆಲವೊಬ್ಬರು ಲೀಡರ್ಸ್ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಕೆಲವರಲ್ಲ, ಮೆಜಾರಿಟಿ ಇಲ್ಲ. ಅವರೆಲ್ಲ ಏನಂತಂದರೆ ಪಾಲಿಟಿಕ್ಸ್ ಅಂತಂದರೆ 30-40 ವರ್ಷ ನಾವು ದುಡಿಬೇಕು, ಆಮೇಲೆ ಅವಕಾಶಗಳು ತಗೋಬೇಕನ್ನೋ ಹಳೆ ಯೋಚನೆಯಲ್ಲಿದ್ದಾರೆ. ಈಗ 1 ವರ್ಷದಲ್ಲಿ ಬಂದ ತಕ್ಷಣ ಅವನು MP ಆಗಬಾರ್ದು ಅನ್ನೋ ಯೋಚನೆಯೂ ಇರ್ಬೋದು, ಟಿಕೆಟ್ ತಪ್ಪಿಸೋ ಒಂದು ರೀತಿಯಲ್ಲಿ. ಈ ರೀತಿ ಒಂದೊಂದು ಯೋಚನೆ ಇರ್ತದೆ, ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, 10-20 ವರ್ಷ ದುಡಿದಿರಬೇಕು ಅಂತ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ನ್ಯೂ ಜನ್ರೇಷನ್ ಯೂತ್, ನ್ಯೂ ಜನ್ರೇಷನ್ ಲೀಡರ್ಸ್ ಅಂತ ಹೇಳ್ಬೋದು. ನಮ್ಮ ಸಾಮರ್ಥ್ಯ ಜಾಸ್ತಿ ಇದೆ, ನೀವು ನಮಗೆ ಒಂದು ಅವಕಾಶ ಕೊಟ್ಟಿದ್ದಲ್ಲಿ ಅದನ್ನು ಪ್ರೂವ್ ಮಾಡ್ತಿದ್ವಿ. ಹೀಗಾಗಿ ಅವಕಾಶ ಕೊಡದೇ ಇರೋದ್ರಿಂದ ನಾವೇ ಅವಕಾಶ ಸೃಷ್ಟಿ ಮಾಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾಗಿ ಈ ಅವಕಾಶನ ನಾನು ಸೃಷ್ಟಿ ಮಾಡಿಕೊಂಡು ದಾವಣಗೆರೆಯಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಮೊನ್ನೆನೂ ಸ್ಟೇಟ್ಮೆಂಟ್ ಕೊಟ್ಟಾಗಲೂ ಹೋಗ್ತಾ ಇದ್ದೀನಿ, ಪ್ರತಿ ಹಳ್ಳಿನಲ್ಲೂ ಕೂಡ ಅಪಾರ ಬೆಂಬಲ ವ್ಯಕ್ತ ಆಗ್ತಾಯಿದೆ. ನನಗೆ ಇಲ್ಲಿ ರಾಜಕಾರಣದಲ್ಲಿ ಏನಾಗ್ತದೆ, ನಮಗೆ ರಾಜಕಾರಣದ ಹಿನ್ನೆಲೆ ಇಲ್ಲದೆ ಇದ್ದಾಗ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ನಮ್ಮನ್ನು. ಕೆಲವೊಂದು ನ್ಯೂಸ್ ಡಿಬೇಟಲ್ಲಿ ನೋಡ್ತಾ ಇದ್ದೆ, ವಿನಯ್ ಕುಮಾರ್ ನಿಲ್ತಾನೆ ಹೋಗ್ತಾನೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲ ಅಂತ, ಅದು ಆ್ಯಕ್ಚುಲಿ ಗುಡ್. ಅದು ನನಗನ್ಸೋದೇನೆಂದರೆ, ನಿಮಗೆ ರಿಸಲ್ಟ್ ಬಂದಾಗ, ಫೈನಲ್ ರಿಸಲ್ಟ್ ಬಂದಾಗ ದಾವಣಗೆರೆ ಕ್ಷೇತ್ರದಲ್ಲಿ ಒಂದು ಅಚ್ಚರಿಯ ಫಲಿತಾಂಶ ಹೊರಬಿದ್ದೇ ಬೀಳ್ತದೆ ಅಂತ. ಒಂದು ಸ್ಟ್ರಾಂಗ್ ಅಂಡರ್ ಕರೆಂಟ್ ಇದೆ ದಾವಣಗೆರೆ ಕ್ಷೇತ್ರದಲ್ಲಿ, ಸ್ಟ್ರಾಂಗ್ ಅಂಡರ್ ಕರೆಂಟ್ ಇದೆ. ಏನು ಅಂಡರ್ ಕರೆಂಟ್? ಅದು ಅಂಡರ್ ಕರೆಂಟ್ ಅಗೇನ್ಸ್ಟ್ ದಿ ಎಸ್ಟಾಬ್ಲಿಷ್ಮೆಂಟ್. ಏನೆರಡು ಕುಟುಂಬ ಇದಾವಲ್ಲ, ಅವುಗಳ ವಿರುದ್ಧ ಒಂದು ಅಂಡರ್ ಕರೆಂಟ್ ಇದೆ. ತುಂಬ ಅಸಮಾಧಾನ ಇದೆ, ತುಂಬ ಕೋಪ ಇದೆ,
ಇದು ಬೂದಿ ಮುಚ್ಚಿದ ಕೆಂಡ ಅಂತಲೇ ಹೇಳ್ಬೋದು. ಜನ ಕಾಯ್ತಾ ಇದ್ದಾರೆ ಅದು ಎಕ್ಸ್ಪ್ಲೋರ್ಡ್ ಆಗೋದಕ್ಕೆ ಅನ್ನೋ ಒಂದು ವಾತಾವರಣ ಇದೆ ದಾವಣಗೆರೆಯಲ್ಲಿ. ಯಾಕೆಂದರೆ ಅವರು ಎಲ್ಲಿ ಹೇಳ್ಕೋಬೇಕು, ಅದನ್ನು ಎಲ್ಲಿ ವ್ಯಕ್ತಪಡಿಸ್ಬೇಕು ಅನ್ನೋ ಒಂದು ಅವೆನ್ಯೂ, ಒಂದು ಮಾರ್ಗನೇ ಇರಲಿಲ್ಲ. ಈಗ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಮಾರ್ಗ ಸಿಕ್ಕಿದೆ. ಆ ಮಾರ್ಗದಲ್ಲಿ ನಾನು ನನ್ನ ಅವಕಾಶ ಕಲ್ಪಿಸ್ಕೊಂಡು ನಿಲ್ತಾ ಇದ್ದೀನಿ. ಹಾಗಾಗಿ ದಾವಣಗೆರೆ ಜನತೆಗೆ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೊಂದು ಅವಕಾಶ ಮಾಡಿಕೊಟ್ರೆ ಒಂದು ದಾವಣಗೆರೆಯಲ್ಲಿ ಒಬ್ಬ ಹೊಸ ನಾಯಕನ ಹುಟ್ಟಾಕಿದ ಪುಣ್ಯ ನಿಮ್ಮದು ಬರ್ತದೆ, ಜೊತೆಗೆ ಹೊಸ ರಾಜಕಾರಣ ಸೃಷ್ಟಿ ಮಾಡಿದ ಒಂದು ಪುಣ್ಯ ಕೂಡ ನಿಮಗೆಲ್ಲ ಬರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಿರ್ಧಾರ ಆದಮೇಲೂ ಕೂಡ ಕರೆಗಳು ಬಂದಿತ್ತು, ಇನ್ನು ತಗೊಳ್ಳಿ ನಿಲ್ಲಬೇಡಿ ಅಂತಂದು. ಆದರೂ ಕೂಡ ನಾನು ಗಟ್ಟಿ ನಿರ್ಧಾರ ತಗೊಂಡಿದ್ದೀನಿ. ಯಾಕೆಂದರೆ ಈ ಜನಗಳ ಪ್ರೀತಿ ಮುಂದೆ ಯಾವುದು ದೊಡ್ಡದಿಲ್ಲ ಅಂತ ನನ್ನ ನಿರ್ಧಾರ. ನಾವು ರಾಜಕೀಯಕ್ಕೆ ಹೊಸದಾಗಿ ಬಂದಿರೋದ್ರಿಂದ ಸೊ ಈ ರೀತಿ ಒಂದು ಪ್ರೀತಿ ಗಳಿಸೋದು ಭಾಳ ಕಷ್ಟ. ನಾನು ಗಳಿಸಿದ್ದೀನಿ, ನನಗೆ ಅದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಗಟ್ಟಿಯಾಗಿ ನಿರ್ಧಾರ ತಗೊಂಡಿದ್ದೀನಿ. ಕೆಲವರು ಕಾಂಗ್ರೆಸ್ನಿಂದ ಕರ್ತೇನಿದ್ರು ಗೆಲ್ಲುತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಮೋದಿ ಮಕ್ಕ ನೋಡ್ಕೊಂಡು ಮತ ಹಾಕ್ತಾರೆ ಯಾರೇ ಅಭ್ಯರ್ಥಿ ಆದರೂ. ಈಗ ಅದಕ್ಕೆ ಆಗಲೇ ಒಂದು ಮಾತು ಹೇಳಿದೆ. ಇವಾಗ ನಮಗೆ ದಾವಣಗೆರೆಗೆ ನಮಗೆ ಕತ್ತೆನೂ ಬೇಕಿಲ್ಲ, ದಾವಣಗೆರೆಯಲ್ಲಿ ಈಗ ಮೋದಿಜಿನೂ ಬೇಕಿಲ್ಲ. ದಾವಣಗೆರೆ ಬೇಕಿರೋದು ಯಾರು? ಲೋಕಲ್ ಆಗಿರೋವಂಥವ್ರು. ದಾವಣಗೆರೆಗೆ ಒಬ್ಬ ಅಭಿವೃದ್ಧಿ ತರೋವಂಥ ಒಬ್ಬ ವ್ಯಕ್ತಿ ನಮ್ಮ ದಾವಣಗೆರೆ ಬೇಕಿರೋವಂಥದ್ದು. ದಾವಣಗೆರೆಯಲ್ಲಿ ಯಾರು ಬೇಕು? ನಮಗೆ ಕೈ ಸಿಗೋವಂಥ ವ್ಯಕ್ತಿ, ನಮಗೆ ಸ್ಪಂದಿಸುವಂಥ ವ್ಯಕ್ತಿ. ಆ ಕಡೆ ಕತ್ತೆನೂ ಸ್ಪಂದಿಸಲ್ಲ, ಈ ಕಡೆ ನರೇಂದ್ರ ಮೋದಿಯವರು ಸ್ಪಂದಿಸಲ್ಲ ಅಂತಂದ್ರೆ ಅವರು ಪ್ರಧಾನಮಂತ್ರಿಗಳು, ಅವರು ದಾವಣಗೆರೆಗೆ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ದಾವಣಗೆರೆಗೆ ಇವತ್ತು ನಮ್ಮಂಥ ಹೊಸ ಯುವಕರು, ಯುವ ಪ್ರತಿಭೆಗಳು ಬೇಕು. ಹಾಗಾಗಿ ಅವರಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ ನನಗೆ ಓಟ್ ಹಾಕಿ ಅಂತ. ಈ ಹಣಬಲ, ಜಾತಿ ಬಲ, ತೋಳ್ಬಲ ಇವೆಲ್ಲದರ ವಿರುದ್ಧ ನಿಂತ್ಕೊಳ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಕಂಪ್ಲೀಟ್ ಆಗಿ ಸ್ಟ್ರಾಟಜಿಕ್ ಪ್ಲಾನ್ ಏನು ಮಾಡ್ತಾರೆ? ಸೊ ಹಣಬಲ, ಜಾತಿ ಬಲ, ತೋಳ್ಬಲ, ಹೌದು ಅದು ಇದೆ ಇಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ. ಅಷ್ಟೆಲ್ಲ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಇದೆ. ನಾನು ಅದಕ್ಕೆ ಅದನ್ನೆಲ್ಲ ಗಮನ ಇಟ್ಕೊಂಡೇ ಈ ಕ್ಷೇತ್ರಕ್ಕೆ ಬಂದಾಗ ಎಲ್ಲಿ ಒಂದು ವೋಟ್ರ್ ಬೇಸ್ ಇರ್ತದೆ ಗ್ರಾಸ್ ರೂಟ್ ಲೆವೆಲಲ್ಲಿ. ಸೊ ಗ್ರಾಸ್ ರೂಟ್ ಲೆವೆಲ್ಲಿಗೆ ಹೋಗಿ ನಾನು ಕೆಲಸ ಮಾಡಿದ್ದು. ಈಗ ಮೊನ್ನೆ ಒಬ್ಬರು ಕೇಳಿದರು, ಈಗ ವಿನಯ್ ಕುಮಾರ್ ಎಲ್ಲಿಂದ ಅಷ್ಟೊಂದು ಧೈರ್ಯ ಬರ್ತದೆ, ಅವನ ಜೊತೆ ಯಾರು ಲೀಡ್ರುಗಳಿದ್ದಾರೆ ಅಂತ. ಅಷ್ಟೊಂದೆಲ್ಲ ಮಾಡಬೇಕಂದ್ರೆ ಯಾರೋ ಜೊತೆ ಲೀಡ್ರುಗಳು ಇರಬೇಕಲ್ಲ. ಅದಕ್ಕೆ ನಾನು ಹೇಳಿದೆ, ನನ್ನ ಜೊತೆ ಕಾರ್ಯಕರ್ತರಿದ್ದಾರೆ ಅಂತಂದು. ಅಂದರೆ ನೇರವಾಗಿ ಮತದಾರರನ್ನೇ ನಾನು ಟಚ್ ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ. ನನ್ನ ಎಸ್ಟಿಮೇಷನ್ ಪ್ರಕಾರ ಏನಿಲ್ಲ ಅಂದರೆ ಒಂದು 6 ರಿಂದ 7 ಲಕ್ಷ ಮತದಾರರನ್ನು ನಾನು ಟಚ್ ಮಾಡಿದ್ದೀನಿ. ಯಾಕಂದ್ರೆ ಸುಮಾರು ಒಂದು 800 ಹಳ್ಳಿಗಳನ್ನ ಸುತ್ತಿದ್ದೀನಿ, ಎಲ್ಲ ನೂರಾರು ಸಭೆ ಸಮಾರಂಭಗಳು ಪಾಲ್ಗೊಂಡಿದ್ದೀನಿ, ಸಾವಿರಾರು ಮದುವೆಗಳಿರ್ಬೋದು, ಫಂಕ್ಷನ್ಗಳಿರ್ಬೋದು. ಸೊ ಹಾಗಾಗಿ ಅದೇ ನನ್ನ ಮೇನ್ ಸ್ಟ್ರಾಟಜಿ ಅಂತ ಹೇಳ್ತೀನಿ, ಡೈರೆಕ್ಟ್ಲಿ ಟಚಿಂಗ್ ದಿ ವೋಟರ್. ಅವಮಾನ ಆಗಿದೆ ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತೀವಿ. ಅವ್ರ ಮಗನೇ ಏನು ಆಗಿದ್ದಾನೆ, ಅವೆಲ್ಲ ಚೆನ್ನಾಗಿದೆ ಅಂತ ಅವರು ಇಲ್ಲ, ಅದು ಅವ್ರ ವೈಯಕ್ತಿಕ ನಿರ್ಧಾರ ಅದು. ಬಟ್ ಏನು ನಾನು ಹೇಳಿದ್ದೀನಿ, ಚೆನ್ನಯ್ಯ ಒಡೆಯರ್ ಏನು ಒಂದು ಅನ್ಯಾಯ ಆಗಿತ್ತು ಅದೇ ರೀತಿ ಅನ್ಯಾಯ ಈಗ ನನಗೂ ಆಗಿದೆ ಅಂತಂದು. ಯಾಕಂದರೆ ಟಿಕೆಟ್ ತಗೊಳ್ಳೋ ಹಂತಕ್ಕೆ ಹೋಗಿದ್ದೆ ನಾನು. ಇನ್ನೇನು ಅಂತಿಮ ಆಗಿತ್ತು, ಕೊನೆಗೆ ಅದನ್ನು ತಪ್ಪಿಸಿದ್ದೀವಿ ಅಂತಂದು ನಿಮ್ಗೆ ಗೊತ್ತಿರೋ ಹಾಗೆ SS ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ ಒಂದು ವೇದಿಕೆಯಲ್ಲಿ. ಹಂಗೇನಿಲ್ಲ, ಈಗ ಯಾರು ಫೋಟೋ ಬಳಸ್ಕೊಳ್ಳೋಕ್ಕೂ ನಾನು ಫ್ರೀ ಇದ್ದೀನಿ. ಬಟ್ ಆ ರೀತಿ ಕೇವಲ ಒಂದು ಜಾತಿಗೆ ಸೀಮಿತ ಆಗಿ ಹೋಗೋದಕ್ಕೆ ನಾನು ಇಷ್ಟಪಡಲ್ಲ. ಜಾತ್ಯತೀತವಾಗಿ ಎಲ್ಲ ಜಾತಿಗಳನ್ನು ಜೊತೆಗೆ ಕರ್ಕೊಂಡು, ಯಾಕಂದರೆ ದಾವಣಗೆರೆಯಲ್ಲಿ ಅಹಿಂದ ಜೊತೆಗೆ ಫಾರ್ವರ್ಡ್ ಕ್ಯಾಸ್ಟ್ ಇದ್ದಾರೆ, ಫಾರ್ವರ್ಡ್ ಕ್ಯಾಸ್ಟ್ನಲ್ಲೂ ಕೂಡ ಬಡವರಿದ್ದಾರೆ. ಎಲ್ಲರಿಗೂ ಕೂಡ ಮೋಸ ಆಗಿದೆ, ಎಲ್ಲರಿಗೂ ಕೂಡ ಅನ್ಯಾಯ ಆಗಿದೆ. ನಾನು ನೋಡ್ರಂಗೆ ಹಾಗಾಗಿ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ಬೇಕಂತ ನಾನು ನಿರ್ಧಾರ ಮಾಡಿದೆ. ಅದೇ ಸಂಧಾನ ಸರ್, ಸಂಧಾನಕ್ಕೆ ಕರೆದಿದ್ದು. ಅಲ್ಲ ಹೇಳಿದರು ನಿಲ್ಲಬೇಡಿ ನೀವು ಅಂತಂದು. ನಮ್ಮ ಗುರುಗಳು ಕೂಡ ನಿಲ್ಲಬೇಡಿ ಅಂತ ಹೇಳಿದರು, ಸಿದ್ದರಾಮಯ್ಯ ಸಾಹೇಬರು ಕೂಡ ನಿಲ್ಲಬೇಡಿ ಅಂತ ಹೇಳಿದರು. ಸೊ ನಾನು ನಿಲ್ತೀನಿ ಅಂತ ಹೇಳಿದ್ದೆ ಅಲ್ಲಿ ಕೊನೆಗೆ ಅವರು ನಿಲುವೇನಿತ್ತು, ನಿಲ್ಲೇಬೇಡಿ ಅಂತಂದು. ಸೊ ನಾನು ಅಲ್ಲಿ ಆರ್ಗ್ಯೂ ಮಾಡಲಿಲ್ಲ. ನಾನು ತುಂಬ ಚಿಕ್ಕವನು, ಅವ್ರ ಹತ್ರ ಆರ್ಗ್ಯೂ ಮಾಡೋದಕ್ಕೆ 1-2 ದಿನ ಟೈಮ್ ಕೊಡಿ ಅಂತ ಕೇಳಿದ್ದೆ. ಆದರೆ ಅದು ಆ ಮೀಟಿಂಗ್ ಮುಗಿದು 5 ನಿಮಿಷಕ್ಕೆ ಅದೊಂದು ಫೋಟೋ ಲೀಕ್ ಮಾಡಿಬಿಟ್ರು. ಅದು ರಾಂಗ್ ಮೆಸೇಜ್ ಕಳಿಸ್ತದ್ರು. ಆ ಫೋಟೋ ನಾನು ಯೋಚನೆ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಮೇಲೆ ಅದನ್ನು ಹಾಕಿದರೆ ಸೂಕ್ತವಾಗಿರ್ತಿತ್ತು. ಅದನ್ನು ಕೆಲವೊಬ್ಬರು ರಾಜಕೀಯ ಕುತಂತ್ರ ಅಂತಲೇ ಹೇಳ್ಬೋದು. ಇಮಿಡಿಯೇಟ್ಲಿ ರಿಲೀಸ್ ಮಾಡಿಬಿಟ್ಟು ಜನಗಳಲ್ಲಿ ಒಂದು ಗೊಂದಲ ಕ್ರಿಯೇಟ್ ಮಾಡಿದ್ರು. ಇಲ್ಲ, ಎಲ್ಲರೂ ಮುಖ್ಯಮಂತ್ರಿಗಳು ಮತ್ತು ಸ್ವಾಮಿಗಳು ಅವರೆಲ್ಲ.
ಇಲ್ಲ, ಅವರು ಬೇಡ ಅಂದಿರೋದು ನಿಜ. ಆದರೆ ನಾನು ಅದನ್ನು ಒಪ್ಪಿಲ್ಲ ಅಂತಂದರೆ ಅವ್ರಿಗೆ ಗೌರವ ಕೊಡಲ್ಲ ಅಂತಂದಲ್ಲ. ಅವ್ರ ಮೇಲೆ ಯಾವಾಗಲೂ ಗೌರವ ಭಕ್ತಿ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ಇದು ನನ್ನ ವೈಯಕ್ತಿಕ ನಿರ್ಧಾರ, ಇದು ನನ್ನ ಹಕ್ಕು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಜನಗಳು ಬಯಸ್ತಾ ಇದ್ದಾರೆ ಅದನ್ನು. ಸೊ ನಾನು ಅದಕ್ಕೂ ವಿರೋಧವಾಗಿ ನಡೆಯೋದಕ್ಕೆ ಇಷ್ಟಪಡಲ್ಲ ಅಂತ. ಈಗ ಮಠ ಯಾರಿಗೆ ಹೇಳುತ್ತೋ ಅವರಿಗೆ ವೋಟ್ ಮಾಡೋಂಥದ್ದು ವ್ಯವಸ್ಥೆ ಇರುತ್ತೆ ಅಂತ ಪ್ರಬಲ ಸಮುದಾಯ ಎಲ್ಲ ಕಂಡು ಅಯಿಂದ ನಂಬ್ಕೊಂಡು ಹೆಂಗೆ ಇದು ಮಾಡ್ತಾರೆ? ಇಲ್ಲ, ನನಗೆ ಮಠ ನನ್ನ ವಿರುದ್ಧ ವೋಟ್ ಹಾಕಿ ಅಂತಂದು ಹೇಳುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಆ ರೀತಿ ಹೇಳಿದರೂ ಕೂಡ ನನಗನ್ಸೋದು ಇವತ್ತು ಜನಗಳು ಪ್ರಜ್ಞಾವಂತರಿದ್ದಾರೆ. ಜನರು ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ನಮ್ಮ ಯೂತ್ ಏನಿದ್ದಾರೆ, ಇವತ್ತು ಯುವಕರು ಏನಿದ್ದಾರಲ್ಲ, ಅವ್ರು ಯಾರಿಗೂ ಎದುರಲ್ಲ, ಯಾರ ಮಾತು ಕೇಳಲ್ಲ. ಅವರ ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿ ಹೊಂದಿದ್ದಾರೆ, ಸ್ವಂತ ವಿವೇಚನೆ ಇದೆ ಅವರಿಗೆ. ನನಗನ್ಸುತ್ತೆ ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಲ್ಲ, ಅದು ನಿಮ್ಮ ಇಂಟರ್ಪ್ರಿಟೇಷನ್ ಇರ್ಬೋದು, ಅವ್ರ ಬೆಂಬಲ ಇರ್ಬೋದು, ಇಲ್ಲದೇ ಇರ್ಬೋದು. ಬಟ್ ಇಲ್ಲಿ ನಾನೇನಪ್ಪ ಅಂತಂದರೆ ಜನ ಬೆಂಬಲ ತಗೊಂಡು ಹೋಗ್ತಾ ಇದ್ದೀನಿ. ಅವ್ರು ಫೋನ್ ಮಾಡಲ್ಲ ಅನಿಸುತ್ತೆ. ಮತ್ತೇನಾದರೂ ಇನ್ ಕೇಸ್ ಮಾಡಿದರೂ ಕೂಡ ನನ್ನ ನಿರ್ಧಾರ ಅಚಲವಾಗಿರ್ತದೆ. ಸಿದ್ದರಾಮಯ್ಯ ಸಾಹೇಬರು ಕೂಡ 83ರಲ್ಲಿ ಪಕ್ಷೇತರ ನಿಂತಿದ್ದರು. ಅವರು ಕೂಡ ಈಗ ಸುಮಾರು ಎಷ್ಟು 40 ವರ್ಷದಿಂದ. ಸೊ ಅವ್ರು ರಾಜಕೀಯ ಜರ್ನಿ ಶುರು ಮಾಡಿದಾಗ ಅವರು ಕೂಡ ಎಲೆಕ್ಷನ್ ನಿಂತು ಹೋರಾಟ ಮಾಡಿ ಸೋತು ಅವರು ಮುಂದೆ ಬಂದಿದ್ದು ಅವರು ನನ್ನ ರೋಲ್ ಮಾಡಲ್ಲ ಅಂತ ತಗೊಂಡು ಎಲೆಕ್ಷನ್ ಅವರು ಸ್ಪೀಚ್ ತುಂಬ ಕೇಳಿದ್ದೀನಿ. ಕೆಲವೊಂದು ಸ್ಪೀಚಲ್ಲಿ ಅವ್ರು ಹೇಳ್ತಾರೆ, ನಾವು ಏನೇ ರಾಜಕಾರಣದಲ್ಲಿ ಬೆಳಿಬೇಕಂದಾಗ ನಾವು ಜನಗಳು ಮುಂದೆ ಹೋಗ್ಬೇಕಂತ, ಎಲೆಕ್ಷನ್ಗಳನ್ನ ಕಂಟೆಸ್ಟ್ ಮಾಡಬೇಕಂತ. ಸೋಲು ಗೆಲುವು ಸೆಕೆಂಡ್ರಿ, ಎಲೆಕ್ಷನ್ನ ಕಂಟೆಸ್ಟ್ ಮಾಡಬೇಕಂತ ಅವ್ರ ಸ್ಪೀಚ್ನ ಕೇಳಿದ್ದೀನಿ. ಸೊ ಅದನ್ನು ಕೂಡ ನಾನು ಇನ್ಸ್ಪಿರೇಷನ್ನ ತಗೊಂಡು ಕಂಟೆಸ್ಟ್ ಮಾಡಬೇಕಂತಿದ್ದೆ.